ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರು, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಲೆಕ್ಟ್ ಮಾಡಿಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತೊಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಹಾಂ ಸರ್, ಹೇಳಿ ಸರ್. ಸರ್ ಅದೇ ಒಂದು ಕಾರ್ ಕಳಿಸಿದ್ರಲ್ಲ, ಮಾರುತಿ ಆಲ್ಟೋ ಅಲ್ಲ? ಹೌದು ಸರ್. ಓಕೆ, ಯಾವ್ದು ಮಾಡಲಿ ಸರ್ ಅದು? 2012 ಸರ್. 12 ಮಾಡಲು. ಓನರ್ ಎಷ್ಟಾಗಿದೆ ಸರ್? ಓನರ್ ಥರ್ಡ್ ಆಗ್ಯಾರ ಸರ್. 3 ಆಗಿದಾರಾ? ಹಾಂ, 3 ಆಗ್ಯಾರ. ಎಷ್ಟು ಓಡಿ ಸರ್ ಗಾಡಿ? 38,000 ರನ್ ಆಗೈತೆ ರೀ. ಬರೀ 38,000? ಹೌದು ಸರ್. ಶೋರೂಮ್ ಇಷ್ಟೇನಾ ಅಥವಾ ಹೊರಗಡೆ ಸರ್ವಿಸಾ? ಇಲ್ಲ, ಶೋರೂಮ್ ಹಿಸ್ಟ್ರಿ ಉಂಟು. ಕಂಪ್ಲೀಟು? ಕಂಪ್ಲೀಟ್. ಹಾಂ, ತುಂಬ ಕಡಿಮೆ ಓಡಿದೆ. ಹೌದು ಸರ್. ಹಾಂ ಹಾಂ. ಅದು ಹಳೆ ಓನರ್ ಹತ್ರ 2 RC ಕಾರ್ಡ್ ಇದ್ವು, ಆದರೆ ನಮ್ಮ ಹತ್ರ ನಮ್ಗೆ ಕೊಟ್ಟಿಲ್ಲ ಅವರು. ಹಾಂ. ಹಾಂ. ಓಕೆ, ಈಗ ಆರ್ ಸಿ ಕಾರ್ಡ್ ಒರಿಜಿನಲ್ ಇದಾವಾ? ಹಾಂ, ಒರಿಜಿನಲ್ ಉಂಟು ಸರ್. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಈಗ? ಎಲ್ಲ ರನ್ನಿಂಗ್ ಉಂಟು ಸರ್. ಹ್ಞೂ. ಇನ್ಶೂರೆನ್ಸ್ ಒಂದು 6 ತಿಂಗಳ ಎಂಟು ಉಂಟು. ಇನ್ಸೂರೆನ್ಸ್ ಒಂದು 6 ತಿಂಗಳಿದೆಯಾ? ಹೊಸದಿ ಸರ್. ಹಾಂ. ಹ್ಞೂ. 2 ಟೈರ್ ಹೊಸದಿದ್ದಾವೆ? ಹಾಂ, 2 ಟೈರ್ ಹೊಸದಿದ್ದಾವೆ. ಹ್ಞೂ. ಇನ್ನೆರಡು? ಇನ್ನೆರಡು ಒಂದು 50% ಐತೆ ಸರ್. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಗಾಡಿ ಪೂರ್ತಿ ಒರಿಜಿನಲ್ ಉಂಟು. ಮುಂದ್ಗಡೆ 2 ಪವರ್ ವಿಂಡೋ ಉಂಟು. ಹ್ಞೂ. ಹ್ಞೂ. ಎ ಸಿ ಎಲ್ಲ ವರ್ಕಿಂಗ್ ಐತಾ? ಎ ಸಿ ಎಲ್ಲ ವರ್ಕಿಂಗ್ ಐತೆ ರೀ. ಸೀಟು? ಸೀಟ್ ಕುಷನು ಚೆನ್ನಾಗೈತೆ. ಓಕೆ, ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಸರ್ ಗಾಡಿದು? ಇಲ್ಲ ಸರ್, ಏನೂ ಖರ್ಚಿಲ್ಲ. ಸರ್ವಿಸು ಮಾಡ್ತೇನೆ ಮೊನ್ನೆ. ಹಾಂ. ಹಾಂ. ಓಕೆ, ಹಂಗಾರೆ ಆರಾಮ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಓಡಿಸ್ಕೋಬೋದು ಅಷ್ಟೇ ಸರ್. ಓಕೆ, ಯಾವುದು ಎಲ್ ಎಕ್ಸ್ ಐ ಬರುತ್ತಲ್ಲ ಸರ್ ಇದು? ಅಲ್ಲ ಸರ್, ಮಿಡಲ್ ವರ್ಷನ್ ಇದು. ಹಾಂ ಹಾಂ. ಹಾಂ. ಓಕೆ, ಪ್ಯೂರ್ ಪೆಟ್ರೋಲಾ? ಪ್ಯೂರ್ ಪೆಟ್ರೋಲ್ ಸರ್. ಓಕೆ, ಗಾಡಿ ಇರೋದೆಲ್ಲಿ ಸರ್ ಇದು? ಗಾಡಿ ಬನವಾಸಿ ಸರ್. ಬನವಾಸಿ? ಹಾಂ. ಡಿಸ್ಟಿಕ್ ಸರ್? ಸಿರ್ಸಿ ಬರ್ತದೆ ಸರ್, ತಾಲೂಕು. ತಾಲೂಕು ಸಿರ್ಸಿ? ಸಿರ್ಸಿ. ಓಕೆ, ಬನವಾಸಿ. ಸಿರ್ಸಿಯಿಂದ ಬನವಾಸಿ ಎಷ್ಟು ದೂರ ಆಗುತ್ತೆ ಸರ್? 20 ಕಿಲೋಮೀಟ್ರ್ ಆಗ್ತದೆ ರೀ. 20? ಹಾಂ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? 175 ಹೇಳ್ತಾ ಇದ್ದೀನಿ ಸರ್. 1,75,000 ಹೇಳ್ತಿದ್ದೀರಾ? 75,000 ರೂಪಾಯಿ ಹೇಳ್ತಾ ಇದ್ದೀನಿ. ಏನು ಕಡಿಮೆ ಮಾಡ್ತೀರಾ? ಬರಲಿ ಸರ್, ಹೆಚ್ಚು ಕಮ್ಮಿ. ಹ್ಞೂ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ, ಇದೆ ಸರ್, ಇದೆ ನಂಬರ್. ಸರಿ ಸರ್.